ಹಾಯ್ ಎವ್ರಿವನ್. ಈ ವಿಡಿಯೋದಲ್ಲಿ ಓ ಹೆನ್ರಿ ಅವರ ಒಂದು ಫೇಮಸ್ ಸ್ಟೋರಿ ಸ್ಪ್ರಿಂಗ್ ಟೈಮ್ ಅಂತಕ್ಕಂತಹ ಸ್ಟೋರಿಯನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡಿ ವಿದ್ಯಾರ್ಥಿಗಳೇ, ಸ್ಪ್ರಿಂಗ್ ಟೈಮ್ ಅಂದ್ರೆ ವಸಂತ ಕಾಲ ಅಂತ ಹೇಳಿ ನಾವು ಕರಿತೇವೆ. ಈ ಒಂದು ವಸಂತ ಕಾಲದಲ್ಲಿ ಪ್ರಕೃತಿಯಲ್ಲಿ ಹೊಸ ಚಿಗುರನ್ನ ನಾವು ನೋಡಬಹುದಾಗಿದೆ. ಅಂದ್ರೆ ಹಳೆ ಎಲೆಗಳೆಲ್ಲ ಉದುರು ಬಿಟ್ಟು ಆಟಮ್ ಸೀಸನ್ ಅಲ್ಲಿ ಉದುರೋಗಿರ್ತವೆ. ಈ ಒಂದು ಸ್ಪ್ರಿಂಗ್ ಟೈಮ್ ಅಲ್ಲಿ ಹಚ್ಚ ಹಸಿರಾಗಿರ್ತಕ್ಕಂತಹ ಚಿಗುರು ಮೂಡ್ತಾ ಇರುತ್ತೆ. ಸೊ ಇಲ್ಲೂ ಅಷ್ಟೇನೆ ಈ ಒಂದು ಸ್ಟೋರಿಯಲ್ಲಿ ಒಬ್ಬ ವ್ಯಕ್ತಿಯ ಜೀವನದಲ್ಲಿ, ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಲ್ವಾ, ಇವಳು ಒಬ್ಬ ಹುಡುಗಿಯಾಗಿರ್ತಾಳೆ. ಸೊ ಇವಳ ಜೀವನದಲ್ಲಿ ಒಂದು ಹೊಸತನ ಮೂಡ್ತಕ್ಕಂಥದ್ದನ್ನ ಇಲ್ಲಿ ನಾವು ಗಮನಿಸ್ತಾ ಹೋಗ್ತೇವೆ. ತುಂಬಾ ಬೇಸರದಲ್ಲಿರ್ತಕ್ಕಂತಹ ಅವಳಲ್ಲೂ ಕೂಡ ಒಂದು ಸ್ಪ್ರಿಂಗ್ ಟೈಮ್ ಬರ್ತಾ ಇದೆ. ಸೊ ಏನೆಲ್ಲ ಘಟನೆಗಳು ನಡೀತವೆ ಅಂತಕ್ಕಂಥದ್ದನ್ನ ಪಾಯಿಂಟ್ ವೈಸ್ ಈಗ ಡಿಸ್ಕಷನ್ ಮಾಡ್ತಾ ಹೋಗೋಣ. ಫಸ್ಟ್ ಪಾಯಿಂಟ್ ಗಮನಿಸಿ. ದ ಸ್ಟೋರಿ ಬಿಗಿನ್ಸ್ ಇನ್ ನ್ಯೂಯಾರ್ಕ್ ಸಿಟಿ ಡ್ಯೂರಿಂಗ್ ಸ್ಪ್ರಿಂಗ್ ಟೈಮ್. ಈ ಒಂದು ಸ್ಟೋರಿ ಆರಂಭ ಆಗ್ತಕ್ಕಂಥದ್ದು ಅಮೆರಿಕದ ನ್ಯೂಯಾರ್ಕ್ ಸಿಟಿ ಅಂತಕ್ಕಂತಹ ಒಂದು ಪಟ್ಟಣದಲ್ಲಿ. ಮತ್ತು ಮೊದಲಿಗೆ ಹೇಳಿದಾಗೆ ಈ ಒಂದು ಸೀಸನ್ ಯಾವ್ದಪ್ಪ ಅಂದ್ರೆ ಸ್ಪ್ರಿಂಗ್ ಟೈಮ್ ಅಲ್ಲಿ ನಡೀತಾ ಇರುತ್ತೆ. ಈ ಸೀಸನ್ ಆಫ್ ವಾರ್ಮ್ತ್ ಅಂಡ್ ನ್ಯೂ ಲೈಫ್. ಆ ಒಂದು ಸೀಸನ್ ಅನ್ನ ನಾವು ಮೊದಲಿಗೆ ಹೇಳಿದಾಗೆ ವಾರ್ಮ್ತ್ ಅಂಡ್ ನ್ಯೂ ಲೈಫ್. ನ್ಯೂ ಲೈಫ್ ಅಂದ್ರೆ ಹೊಸ ಜೀವನ ಆರಂಭ ಆಗ್ತಕ್ಕಂಥದ್ದು. ಮೊದಲಿಗೆ ಹೇಳಿದಾಗೆ ಪ್ರಕೃತಿಯಲ್ಲಿ ಹೊಸ ಚಿಗುರು ಮೂಡ್ತಾ ಇರುತ್ತಲ್ವಾ, ಸೊ ಆ ರೀತಿ. ಸೆಕೆಂಡ್ ಪಾಯಿಂಟ್ ನೋಡಿ. ದ ಮೇನ್ ಕ್ಯಾರೆಕ್ಟರ್ ಸಾರಾ ಈಸ್ ಎ ಯಂಗ್ ವುಮೆನ್ ಹೂ ವರ್ಕ್ಸ್ ಆಸ್ ಎ ಟೈಪ್ ರೈಟರ್ ಫಾರ್ ಹೈಯರ್. ಸೊ ಈ ಒಂದು ಸ್ಟೋರಿಯ ಮೇನ್ ಕ್ಯಾರೆಕ್ಟರ್ ಯಾರಪ್ಪ ಅಂದ್ರೆ ಸಾರಾ ಅಂತಕ್ಕಂತಹ ಒಬ್ಬ ಹೆಣ್ಣು ಮಗಳು ಆಗಿರ್ತಾಳೆ. ಇವಳು ಒಬ್ಬ ಟೈಪ್ ರೈಟರ್ ಆಗಿ ಕೆಲಸವನ್ನ ಮಾಡ್ತಾ ಇರ್ತಾಳೆ. ಪಾರ್ಟ್ ಟೈಮ್ ವರ್ಕ್ ಇವಳು ಮಾಡ್ತಾ ಇರ್ತಾಳೆ. ಹರ್ ಜಾಬ್ ಈಸ್ ಟು ಟೈಪ್ ಡಿಫ್ರೆಂಟ್ ಥಿಂಗ್ಸ್ ಫಾರ್ ಪೀಪಲ್. ಸೊ ಇವಳು ಮಾಡ್ತಕ್ಕಂತಹ ಉದ್ಯೋಗ ಟೈಪಿಂಗ್. ಏನೆಲ್ಲವನ್ನು ಟೈಪ್ ಮಾಡ್ತಾ ಇದ್ಲು ಅಂದ್ರೆ ಲೆಟರ್ಸ್ ಅನ್ನ ಟೈಪ್ ಮಾಡ್ತಾ ಇರ್ತಾಳೆ, ಅನೇಕ ಡಾಕ್ಯುಮೆಂಟ್ಸ್ ಗಳನ್ನ ಟೈಪ್ ಮಾಡಿ ಕೊಡ್ತಾ ಇರ್ತಾಳೆ. ಅಂಡ್ ಸಮ್ ಟೈಮ್ಸ್ ರೆಸ್ಟೋರೆಂಟ್ ಮೆನ್ಯೂಸ್, ಅಂದ್ರೆ ರೆಸ್ಟೋರೆಂಟ್ಗಳು ಏನು ಮೆನುಗಳನ್ನ ಸೀಸನ್ ವೈಸ್ ರೆಡಿ ಮಾಡ್ತಾ ಇದ್ವೋ ಅವುಗಳಿಗೆ ಇವಳು ಮೆನು ಅನ್ನು ಕೂಡ ರೆಡಿ ಮಾಡಿ ಕೊಡ್ತಾ ಇರ್ತಾಳೆ. ಒನ್ ಸ್ಪ್ರಿಂಗ್ ಡೇ ಶಿ ಈಸ್ ಆಸ್ಕ್ಡ್ ಟು ಪ್ರಿಪೇರ್ ಎ ರೆಸ್ಟೋರೆಂಟ್ ಮೆನು ದಟ್ ಲಿಸ್ಟ್ಸ್ ಫ್ರೆಶ್ ಫುಡ್ಸ್ ಆಫ್ ದ ಸೀಸನ್. ಸೊ ಒಂದು ರೆಸ್ಟೋರೆಂಟ್ ಇವಳಲ್ಲಿ ಒಂದು ಬೇಡಿಕೆಯನ್ನ ಇಡುತ್ತೆ. ಅದೇನಪ್ಪ ಅಂದ್ರೆ ಒಂದು ಲಿಸ್ಟ್ ಅನ್ನ ರೆಡಿ ಮಾಡಬೇಕು. ಯಾವುದರ ಲಿಸ್ಟ್ ಅಂದ್ರೆ ಫ್ರೆಶ್ ಫುಡ್ ಅನ್ನ, ಅಂದ್ರೆ ಆ ಒಂದು ಸೀಸನ್ಗೆ ತಕ್ಕಂತೆ ಆಹಾರದ ಒಂದು ಮೆನುವನ್ನ ರೆಡಿ ಮಾಡಿ ಕೊಡುವಂತೆ ಇವಳನ್ನ ಒಂದು ರೆಸ್ಟೋರೆಂಟ್ ಕೇಳ್ಕೊಳ್ಳುತ್ತೆ. ಫಾರ್ ಸಾರಾ ದಿಸ್ ಸಿಂಪಲ್ ಟಾಸ್ಕ್ ಬಿಕಮ್ಸ್ ಸಮಥಿಂಗ್ ಮಚ್ ಮೋರ್ ಮೀನಿಂಗ್ಫುಲ್ ಬಿಕಾಸ್ ದ ಮೆನು ರಿಮೈಂಡ್ಸ್ ಹರ್ ಆಫ್ ಹರ್ ಪಾಸ್ಟ್ ಲವ್. ಸೊ ಈ ರೀತಿ ಆ ಒಂದು ರೆಸ್ಟೋರೆಂಟ್ ಒಂದು ಬೇಡಿಕೆಯನ್ನು ಇಟ್ಟಾಗ ಆ ಒಂದು ಮೆನುವನ್ನ ಇವಳು ಏನು ರೆಡಿ ಮಾಡ್ಲಿಕ್ಕೆ ಹೊರಡ್ತಾಳೋ ಅದರಿಂದ ಇವಳು ತನ್ನ ಒಂದು ಪಾಸ್ಟ್ ಲವ್, ಅಂದ್ರೆ ಕಳೆದು ಹೋಗಿರ್ತಕ್ಕಂತಹ ತನ್ನ ಪ್ರೀತಿಯನ್ನ ಅವಳು ನೆನಪು ಮಾಡ್ಕೊಳ್ತಾ ಇರ್ತಾಳೆ. ಅಂದ್ರೆ ಇಲ್ಲಿ ನಾವು ಒಂದು ಫ್ಲಾಶ್ ಬ್ಯಾಕ್ ಅನ್ನ ಹೋಗ್ತಾ ಇದ್ದೇವೆ. ಅವಳ ಒಂದು ಮೊದಲಿನ ಜೀವನ ಹೇಗಿತ್ತು ಅಂತಕ್ಕಂಥದ್ದನ್ನ ಇಲ್ಲಿ ನಾವು ನೋಡ್ತೇವೆ. ಅದರಿಂದಾನೇ ಅವಳು ತುಂಬಾನೇ ಫೀಲ್ ಆಗ್ತಾಳೆ. ಸಾರಾ ಸಿಟ್ಸ್ ಇನ್ ಹರ್ ರೂಮ್ ವಿತ್ ಹರ್ ಟೈಪ್ ರೈಟರ್ ಕೇರ್ಫುಲಿ ಟೈಪಿಂಗ್ ಔಟ್ ದ ಡಿಶಸ್. ಸೊ ಏನೆಲ್ಲವನ್ನ ಡಿಶಸ್ ಅಂದ್ರೆ ಊಟಕ್ಕೆ ಯಾವ ಎಲ್ಲ ಐಟಮ್ಸ್ ಗಳನ್ನ ಈಗ ಮೆನುದಲ್ಲಿ ಸೇರಿಸಬೇಕು ಅಂತೇಳಿ ಟೈಪ್ ಮಾಡ್ಲಿಕ್ಕೆ ಅಂತೇಳಿ ತನ್ನ ಒಂದು ರೂಮಲ್ಲಿ ಇವಳು ಕೂತ್ಕೊಳ್ತಾಳೆ ಮತ್ತು ಕೇರ್ಫುಲಿ ತನ್ನ ಒಂದು ಕೆಲಸವನ್ನ ಮಾಡ್ತಾ ಇರ್ತಾಳೆ. ದ ಮೆನು ಇನ್ಕ್ಲೂಡ್ಸ್ ವೆಜಿಟೇಬಲ್ಸ್ ಸಚ್ ಆಸ್ ರಾಡಿಶಸ್, ಲೆಟ್ಯೂಸ್, ಆನಿಯನ್ಸ್ ಅಂಡ್ ಡ್ಯಾಂಡಲಿಯನ್ಸ್ ವಿತ್ ಹಾರ್ಡ್ ಬಾಯ್ಲ್ಡ್ ಎಗ್ಸ್. ಸೊ ಈ ರೀತಿ ಅವಳು ಒಂದು ಮೆನುವನ್ನ ಇಲ್ಲಿ ರೆಡಿ ಮಾಡ್ತಾ ಇದ್ದಾಳೆ. ಇವಳೆಲ್ಲ ಇಲ್ಲೇನಿದಾವಲ್ವಾ, ಇವು ಆಹಾರ ಪದಾರ್ಥಗಳಾಗಿರ್ತವೆ ಆ ಒಂದು ಮೆನು ಅಲ್ಲಿ ಸೇರಿಸಲಿಕ್ಕೆ. ಸೊ ಇಲ್ಲಿ ಗಮನಿಸಬಹುದು ಡ್ಯಾಂಡಲಿಯನ್ಸ್ ಅಂತಕ್ಕಂತಹ ಒಂದು ಪದ ಇದೆ ಅಲ್ವಾ, ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಈ ಒಂದು ಪದ ಬಂದಾಗ್ಲೇನೆ ಅವಳಿಗೆ ಅನೇಕ ನೆನಪುಗಳು ಬರ್ತಾ ಇದ್ದಾವೆ. ಟು ಮೋಸ್ಟ್ ಪೀಪಲ್ ದೀಸ್ ಆರ್ ಜಸ್ಟ್ ಫುಡ್ ಐಟಮ್ಸ್. ಈ ಎಲ್ಲ ಐಟಮ್ಸ್ ಗಳನ್ನ ನಾವು ಏನು ನೋಡ್ತಾ ಇದ್ದೇವೋ ಅವು ನಮ್ಗೆಲ್ರಿಗೂ ಕೂಡ ಕಾಮನ್ ಆಗಿ ಒಂದು ಊಟದ ತಿನಿಸುಗಳ ರೀತಿ ಕಾಣಿಸ್ಕೊಳ್ತವೆ. ಬಟ್ ಸಾರಾಗಿ ಏನಾಗುತ್ತೆ ನೋಡಿ, ಎವ್ರಿ ವರ್ಡ್ ಕ್ಯಾರೀಸ್ ಮೆಮೊರೀಸ್. ಈ ಒಂದು ಪದಗಳು ಅವಳಿಗೆ ಅನೇಕ ನೆನಪುಗಳನ್ನು ತರ್ತಾ ಇದ್ದಾವೆ. ಕಳೆದಂತಹ ಘಟನೆಗಳನ್ನ ಅವಳು ನೆನಪು ಮಾಡ್ಕೊಳ್ತಾ ಹೋಗ್ತಾಳೆ. ಎಸ್ಪೆಷಲಿ ಈ ಒಂದು ಡ್ಯಾಂಡಲಿಯನ್ಸ್ ಅಂತಕ್ಕಂತಹ ಒಂದು ಐಟಮ್ ಅನ್ನ ರೆಡಿ ಮಾಡ್ತಾ ಇರ್ಬೇಕಾದ್ರೆ ಆ ಒಂದು ಮೆನುದಲ್ಲಿ. ಆಸ್ ಹರ್ ಫಿಂಗರ್ಸ್ ಪ್ರೆಸ್ ದ ಕೀಸ್ ಶಿ ಬಿಗಿನ್ಸ್ ಟು ಫೀಲ್ ಎಮೋಷನಲ್. ಅವುಗಳನ್ನ ಟೈಪ್ ಮಾಡ್ತಾ ಮಾಡ್ತಾನೆ ತುಂಬಾನೇ ಎಮೋಷನಲ್ ಆಗ್ತಾಳೆ ಅವಳು. ಈಚ್ ವೆಜಿಟೇಬಲ್ ನೇಮ್ ಬ್ರಿಂಗ್ಸ್ ಬ್ಯಾಕ್ ಪಿಕ್ಚರ್ಸ್ ಆಫ್ ಸಮ್ಒನ್ ಫ್ರಮ್ ಹರ್ ಪಾಸ್ಟ್. ಹರ್ ಫಿಯಾನ್ಸಿ ವಾಲ್ಟರ್ ಹೂ ವಾಸ್ ಒನ್ಸ್ ದ ಸೆಂಟರ್ ಆಫ್ ಹರ್ ಲೈಫ್. ಸೊ ಈ ಒಂದು ಸ್ಟೋರಿಯಲ್ಲಿ ನಾವು ಮುಖ್ಯವಾಗಿ ಗಮನಿಸೋದೇನಪ್ಪ ಅಂದ್ರೆ ಸಾರಾ ಮತ್ತು ವಾಲ್ಟರ್ ಅಂತಕ್ಕಂತಹ ಇಬ್ಬರು ವ್ಯಕ್ತಿಗಳ ಪ್ರೇಮ ಕಥೆಯನ್ನ. ಸೊ ಸಾರಾಳ ಪ್ರಿಯತಮ ಯಾರಂದ್ರೆ ವಾಲ್ಟರ್ ಅಂತಕ್ಕಂಥವನು ಆಗಿರ್ತಾನೆ ಅವಳ ಒಂದು ಅರ್ಲಿ ಲೈಫ್ ಅಲ್ಲಿ. ಸಾರಾ ರಿಮೆಂಬರ್ಸ್ ವಾಲ್ಟರ್, ಎ ಫಾರ್ಮರ್
ಫ್ರಮ್ ದ ಕಂಟ್ರಿ ಸೈಡ್ ಅಂದ್ರೆ ಒಂದು ಹಳ್ಳಿಗಾಡು ಪ್ರದೇಶ ಅಥವಾ ಒಂದು ವಿಲೇಜ್ ಆಗಿರ್ತಕ್ಕಂತಹ ಒಂದು ಪ್ಲೇಸ್ ಅಂತ ನಾವು ಅರ್ಥ ಮಾಡ್ಕೋಬೇಕು. ಸೊ ಒಂದು ಹಳ್ಳಿಯ ವ್ಯಕ್ತಿ ಈ ವಾಲ್ಟರ್ ಆಗಿರ್ತಾನೆ. He grew vegetables on his land and sold them in the city. ಅವನೇನ್ ಮಾಡ್ತಾ ಇರ್ತಾನೆ, ತನ್ನ ಒಂದು ಲ್ಯಾಂಡ್ ಅಲ್ಲಿ ಅಂದ್ರೆ ಜಮೀನಿನಲ್ಲಿ ತರಕಾರಿಗಳನ್ನ ಬೆಳೆದು ಸಿಟಿಗೆ ತಂದು ಮಾರ್ತಾ ಇರ್ತಾನೆ. ಅವನ ಉದ್ಯೋಗ ಅದಾಗಿರುತ್ತೆ. When Sarah met him, she was charmed by his kindness, honesty and simple country ways. ಸೊ ಈ ರೀತಿ ಅವನು ತನ್ನ ಒಂದು ಬೆಳೆಯನ್ನ ಅಥವಾ ತರಕಾರಿಯನ್ನ ಮಾರಲಿಕ್ಕೆ ಸಿಟಿಗೆ ಬಂದಂತಹ ಸಂದರ್ಭದಲ್ಲಿ ಸಾರಾಳಿಗೂ ಮತ್ತು ವಾಲ್ಟರ್ಗೂ ಇಬ್ಬರಿಗೂ ಕೂಡ ಭೇಟಿ ಆಗುತ್ತೆ. ಸೊ ಅವನ ಒಂದು ಕೈಂಡ್ನೆಸ್, ಅವನಲ್ಲಿರ್ತಕ್ಕಂತಹ ಒಳ್ಳೆಯ ಗುಣಗಳು ಇವಾಗಿರ್ತವೆ. ಕೈಂಡ್ನೆಸ್ ಇರ್ಬೋದು, ಆನೆಸ್ಟಿ ಇರ್ಬೋದು, ಅವನ ಒಂದು ಸಿಂಪಲ್ ಲೈಫ್ ಇರ್ಬೋದು, ಇವೆಲ್ಲವನ್ನ ಇವಳು ಗಮನಿಸಿ ಅವನ ಒಂದು ಪ್ರೀತಿಯಲ್ಲಿ ಸಾರಾ ಬೀಳ್ತಾಳೆ. ದೇರ್ ರಿಲೇಶನ್ಶಿಪ್ ಗ್ರೀವ್ ಸ್ಟ್ರಾಂಗರ್. ಬರ್ತಾ ಅವರಿಬ್ಬರ ಒಂದು ಬಾಂಡಿಂಗ್ ಏನಿದೆನೋ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಅಂಡ್ ಸೂನ್ ದೇ ಬಿಕೇಮ್ ಎಂಗೇಜ್ಡ್. ಸೊ ಮದುವೆ ಆಗ್ಲಿಕ್ಕೂ ಕೂಡ ಅವರಿಬ್ಬರು ಕೂಡ ಡಿಸೈಡ್ ಮಾಡ್ಕೊಳ್ತಾರೆ. ಸಾರಾ ಬಿಲೀವ್ಡ್ ಶಿ ಹ್ಯಾಡ್ ಫೌಂಡ್ ಟ್ರೂ ಹ್ಯಾಪಿನೆಸ್ ವಿತ್ ಹಿಮ್. ಸೊ ನನ್ನ ಜೀವನದಲ್ಲಿ ನಾನು ನಿಜವಾದಂತಹ ಸಂತೋಷವನ್ನ ಈ ವಾಲ್ಟರ್ ಜೊತೆ ಕಳೆದ್ರೆ ಖಂಡಿತ ನಾನು ಸಂತೋಷವಾಗಿರ್ತೇನೆ ಅಂತೇಳಿ ಸಾರಾ ನಂಬ್ತಾಳೆ. ದೇರ್ ಲವ್ ವಾಸ್ ನಾಟ್ ಗ್ರ್ಯಾಂಡ್ ಆರ್ ವೆಲ್ದಿ. ಇಬ್ರು ಕೂಡ ಶ್ರೀಮಂತರೇನಲ್ಲ, ಬಟ್ ಇಟ್ ವಾಸ್ ಜೆನ್ಯೂನ್ ಅಂಡ್ ವಾರ್ಮ್. ಸೊ ಆ ಒಂದು ಶ್ರೀಮಂತಿಕೆ ಇಲ್ಲ ಅಂದ್ರೂ ಕೂಡ ಅವರ ಒಂದು ಪ್ರೀತಿ ಏನಿರುತ್ತೋ ಅದು ಪ್ರಾಮಾಣಿಕವಾಗಿರುತ್ತೆ. ರೂಟೆಡ್ ಇನ್ ದ ಸಿಂಪಲ್ ಜಾಯ್ಸ್ ಆಫ್ ಲೈಫ್. ಅಂದ್ರೆ ಸಣ್ಣ ಸಣ್ಣ ವಿಷಯಗಳಲ್ಲೇ ಅವರು ಸಂತೋಷವನ್ನ ಅನುಭವಿಸ್ತಕ್ಕಂತಹ ಒಂದು ಮನಸ್ಥಿತಿಯನ್ನ ಹೊಂದಿರತಕ್ಕಂತಹ ಲವರ್ಸ್ ಆಗಿರ್ತಾರೆ. ವಾಲ್ಟರ್ ಆಫನ್ ಶೋಡ್ ಹಿಸ್ ಲವ್ ಇನ್ ಸ್ಮಾಲ್ ಬಟ್ ಮೀನಿಂಗ್ಫುಲ್ ವೇಸ್. ಸೊ ಸಣ್ಣ ಸಣ್ಣ ವಿಷಯಗಳಲ್ಲಿನೇ ತನ್ನ ಒಂದು ಪ್ರೀತಿಯನ್ನ ಆ ವಾಲ್ಟರ್ ವ್ಯಕ್ತಪಡಿಸ್ತಾ ಇರ್ತಾನೆ. ಒನ್ ಆಫ್ ದೀಸ್ ಜೆಸ್ಚರ್ಸ್ ವಾಸ್ ಬ್ರಿಂಗಿಂಗ್ ಸಾರಾ ಡೆಂಡಲಿಯನ್ಸ್ ಫ್ರಮ್ ಹಿಸ್ ಫಾರ್ಮ್. ಸೊ ಅವುಗಳಲ್ಲಿ ಒಂದನ್ನ ನಾವು ಇಲ್ಲಿ ಗಮನಿಸ್ತೇವೆ, ಚಿತ್ರದಲ್ಲಿ ಗಮನಿಸಬಹುದು ವಿದ್ಯಾರ್ಥಿಗಳೇ. ಇವು ಡ್ಯಾಂಡಲಿಯನ್ಸ್ ಅಂತಕ್ಕಂತಹ ಒಂದು ಫ್ಲವರ್ಸ್ ಆಗಿರ್ತವೆ. ತನ್ನ ಒಂದು ಜಮೀನಿನಲ್ಲಿ ಬೆಳೆದಂತಹ ಈ ಒಂದು ಹೂಗಳನ್ನ ವಾಲ್ಟರ್ ಏನ್ ಮಾಡ್ತಾ ಇರ್ತಾನೆ, ಇವಳನ್ನ ಭೇಟಿ ಆಗ್ಲಿಕ್ಕೆ ಬರ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಅವನು ತಂದು ಅವಳಿಗೆ ಯಾವಾಗಲೂ ಕೊಡ್ತಾ ಇರ್ತಾನೆ. ಇದರಲ್ಲಿನೇ ಅವಳು ತುಂಬಾ ಸಂತೋಷವನ್ನು ಕೂಡ ಪಡಿತಾ ಇರ್ತಾಳೆ. Though dandelions were just wild plants, they became a personal symbol of their affection. ಇವು ವೈಲ್ಡ್ ಪ್ಲಾಂಟ್ ಅಂದ್ರೆ ಕಾಡಲ್ಲಿ ಬೆಳೀತಕ್ಕಂತಹ ಕಾಮನ್ ಆಗಿರ್ತಕ್ಕಂತಹ ಒಂದು ಗಿಡಗಳ ಹೂಗಳಾಗಿದ್ರೂ ಕೂಡ ಇವಳಿಗೆ ಅವುಗಳ ಮೇಲೆ ತುಂಬಾನೇ ಪ್ರೀತಿ ಮೂಡಿರುತ್ತೆ. ಯಾಕೆಂದ್ರೆ ಅವುಗಳನ್ನ ತರ್ತಕ್ಕಂತಹ ವ್ಯಕ್ತಿ ಇವಳ ಪ್ರಿಯತಮ ಆಗಿರ್ತಾನೆ, ವಾಲ್ಟರ್ ಆಗಿರ್ತಾನೆ. ಸೊ ಅದೊಂದು ಸಿಂಬಲ್ ಆಫ್ ದೇರ್ ಅಫೆಕ್ಷನ್ ಆಗಿರುತ್ತೆ. ತಮ್ಮ ಒಂದು ಪ್ರೀತಿಯ ಸಂಕೇತವಾಗಿ ಆ ಡ್ಯಾಂಡಲಿಯನ್ಸ್ ಫ್ಲವರ್ಸ್ ಇವಳಿಗೆ ಕಾಣಿಸ್ಕೊಳ್ತಾ ಇರ್ತವೆ. Sarah treasured those little bunches of flowers, feeling that they represented Walter's care and devotion. ಸೊ ಆ ಒಂದು ಡ್ಯಾಂಡಲಿಯನ್ಸ್ ಏನ್ ತಂದು ಕೊಡ್ತಾ ಇದ್ದೇನೋ ಅವುಗಳನ್ನ ಯಾವ ಸಂಕೇತವಾಗಿ ಇವಳು ನೋಡ್ತಾಳೆ ಅಂದ್ರೆ ವಾಲ್ಟರ್ನ ಒಂದು ಕೇರ್ ಇರ್ಬೋದು ಮತ್ತು ಅವನ ಒಂದು ಪ್ರೀತಿಯ ಆರಾಧಿಸ್ತಾ ಇರ್ತಾನಲ್ವಾ ಅದು ಇರ್ಬೋದು. ಅವುಗಳ ಸಂಕೇತವಾಗಿ ಆ ಒಂದು ಬಂಚಸ್ ಆಫ್ ಫ್ಲವರ್ಸ್ ಅನ್ನ ಇವಳು ಟ್ರೀಟ್ ಮಾಡ್ತಾ ಇರ್ತಾಳೆ. When she looked at them, she saw not weeds but love itself, ಪ್ಯೂರ್ ಆ್ಯಂಡ್ ಸಿನ್ಸಿಯರ್. ಯಾವಾಗೆಲ್ಲ ಆ ಒಂದು ವೀಡ್ಸ್ ಅಂದ್ರೆ ಆ ಒಂದು ಡ್ಯಾಂಡಲಿಯನ್ಸ್ ಒಣಗಿ ಹೋದ ನಂತರವೂ ಅವಳು ಹಾಗೆ ಇಟ್ಕೊಂಡಿರ್ತಾಳೆ. ಅವುಗಳನ್ನ ನೋಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಕೇವಲ ಅವುಗಳನ್ನ ಕಸದ ರೀತಿಯಲ್ಲಿ ಇವಳು ನೋಡ್ತಾ ಇಲ್ಲ, ಅದೊಂದು ಪ್ರೀತಿಯ ಸಂಕೇತವಾಗಿ ಇವಳು ನೋಡ್ತಾ ಇದೆ. ಅದೊಂದು ಪ್ಯೂರ್ ಆಗಿರ್ತಕ್ಕಂತಹ ಮತ್ತು ಸಿನ್ಸಿಯರ್ ಆಗಿರ್ತಕ್ಕಂತಹ ಒಂದು ಪ್ರೀತಿಯ ಸಂಕೇತವಾಗಿ ಸಾರಾ ಆ ಒಂದು ಡ್ಯಾಂಡಲಿಯನ್ಸ್ ಫ್ಲವರ್ಸ್ ಅನ್ನ ನೋಡ್ತಾ ಇರ್ತಾಳೆ. ಬಟ್ ದರ್ ಲವ್ ಸ್ಟೋರಿ ಟುಕ್ ಎ ಸ್ಯಾಡ್ ಟರ್ನ್. ಇಂತಹ ಸಂದರ್ಭದಲ್ಲಿನೇ ಅವರ ಒಂದು ಪ್ರೀತಿ ಒಂದು ಸ್ಯಾಡ್ ಅಂದ್ರೆ ದುಃಖದ ಕಡೆಗೆ ತಿರುಗ್ತಾ ಇದೆ. ವಾಲ್ಟರ್ ಲೆಫ್ಟ್. ಸೊ ಇವಳಿಗೆ ಪ್ರಾಮಿಸ್ ಮಾಡಿಬಿಟ್ಟು ವಾಲ್ಟರ್ ತನ್ನ ಒಂದು ಊರಿನ ಕಡೆ ಹೊರಡ್ತಾನೆ. ಪ್ರಾಮಿಸಿಂಗ್ ಟು ರಿಟರ್ನ್ ಸೂನ್. ಬೇಗ ನಾನು ಮತ್ತೆ ವಾಪಸ್ ಬರ್ತೀನಿ ಅಂತೇಳಿ ಪ್ರಾಮಿಸ್ ಮಾಡ್ತಾನೆ. ಬಟ್ ಹಿ ನೆವರ್ ಕೇಮ್ ಬ್ಯಾಕ್ ವೆನ್ ಎಕ್ಸ್ಪೆಕ್ಟೆಡ್. ಸೊ ಸಾರಾ ತನ್ನ ಪ್ರಿಯತಮನಿಗೋಸ್ಕರ ಕಾಯ್ತಾ ಇರ್ತಾಳೆ, ಬಟ್ ಅವನು ವಾಪಸ್ ಬರೋದೇ ಇಲ್ಲ. ಸೊ ಇದರಿಂದ ಸಾರಾ ತುಂಬಾನೇ ನಿರಾಸೆಯನ್ನ ಅನುಭವಿಸಬೇಕಾಗುತ್ತೆ. ಹಿ ಡಿಡ್ ನಾಟ್ ಸೆಂಡ್ ಲೆಟರ್ಸ್ ಟು ಸಾರಾ. ಸೊ ಹಾಗೆ ಹೋದಂತವನು ಲೆಟರ್ಸ್ ಆದ್ರೂ ಬರೀಬಹುದಾಗಿತ್ತು, ಬಟ್ ಅವನು ಯಾವುದೇ ಲೆಟರ್ಸ್ ಅನ್ನು ಕೂಡ ಬರಿತಾ ಇಲ್ಲ. ಅಂಡ್ ಆಸ್ ದ ಮಂತ್ಸ್ ಪಾಸ್ಟ್, ಹೀಗೆ ಅನೇಕ ತಿಂಗಳುಗಳು ಕೂಡ ಕಳೀತಾ ಹೋಗ್ತವೆ. ಶಿ ಬಿಗ್ಯಾನ್ ಟು ಫೀಲ್ ಅಬಾಂಡನ್ಡ್. ಅಬಾಂಡನ್ಡ್ ಅಂದ್ರೆ ತ್ಯಜಿಸಿರೋದು ಅಂತೇಳಿ. ಸೊ ನನ್ನನ್ನು ಅವನು ಬಿಟ್ಟು ಬಿಟ್ಟಿದ್ದಾನೆ, ನನ್ನನ್ನು ತ್ಯಜಿಸಿ ಹೋಗಿದ್ದಾನೆ ಅಂತೇಳಿ ಅವಳಿಗೆ ಫೀಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ತುಂಬಾ ಬೇಸರ ಆಗುತ್ತೆ ಅವಳಿಗೆ. ಶಿ ವೇಟೆಡ್ ಫಾರ್ ಹಿಮ್ ವಿತ್ ಹೋಪ್. ಯಾವುದೋ ಒಂದು ಭರವಸೆ ಈಗಲೂ ಕೂಡ ಮನಸ್ಸಲ್ಲಿ ಅವಳಿಗೆ ಇತ್ತು, ಮತ್ತೆ ವಾಪಸ್ ಅವನು ಬರಬಹುದು ಅಂತ. ಬಟ್ ಹಿಸ್ ಸೈಲೆನ್ಸ್ ಮೇಡ್ ಹರ್ ಬಿಲೀವ್ ದ್ಯಾಟ್ ಹಿ ಹ್ಯಾಡ್ ಫಾರ್ಗಟನ್ ಹರ್ ಕಂಪ್ಲೀಟ್ಲಿ. ಅವಳೆಷ್ಟೇ ಕಾದ್ರೂ ಕೂಡ ಒಂದೇ ಒಂದು ಲೆಟರ್ ಕೂಡ ಅವಳಿಗೆ ಬರಲಿಲ್ಲ. ಹಾಗಾಗಿ ಸಂಪೂರ್ಣವಾಗಿ ವಾಲ್ಟರ್ ನನ್ನನ್ನು ಮರೆತೇ ಬಿಟ್ಟಿದ್ದಾನೆ ಅಂತೇಳಿ ಅವಳು ಅನ್ಕೊಳ್ತಾಳೆ.
ಸಾರಾಸ್ ಹಾರ್ಟ್ ಗ್ರೂ ಹೆವಿ ಆ್ಯಂಡ್ ಶಿ ಲಿವ್ಡ್ ಈಚ್ ಡೇ ವಿತ್ ಎ ಸೆನ್ಸ್ ಆಫ್ ಲಾಸ್. ಪ್ರತಿ ದಿನವೂ ಕೂಡ ಅವಳಿಗೆ ತುಂಬಾನೇ ನೋವಾಗ್ತಾ ಇರುತ್ತೆ. ದ ಲವ್ ದಟ್ ಒನ್ಸ್ ಫಿಲ್ಡ್ ಹರ್ ಲೈಫ್ ನೌ ಫೆಲ್ಟ್ ಲೈಕ್ ಎ ಪೇನ್ಫುಲ್ ಮೆಮೊರಿ. ಸೊ ನನ್ನ ಜೀವನ ಆ ವಾಲ್ಟರ್ ಜೊತೆ ತುಂಬ ಸಂತೋಷದ ಕ್ಷಣಗಳನ್ನು, ಭವಿಷ್ಯವನ್ನು ನಾನು ಕಳಿಬಹುದು ಅಂತಕ್ಕಂತಹ ಒಂದು ಹೋಪ್ ಏನಿತ್ತು ಅದೆಲ್ಲವೂ ಕೂಡ ಈಗ ಹೊರಟು ಹೋಗ್ಬಿಡುತ್ತೆ. ಫೆಲ್ಟ್ ಲೈಕ್ ಎ ಪೇನ್ಫುಲ್ ಮೆಮೊರಿ, ಕೇವಲ ನೋವಿನ ನೆನಪುಗಳು ಮಾತ್ರ ಅವಳ ಬಳಿ ಉಳಿದುಕೊಳ್ತವೆ. ಟೈಪಿಂಗ್ ದ ಸ್ಪ್ರಿಂಗ್ ಮೆನು ಮೇಕ್ಸ್ ಸಾರಾ ರಿಲೀವ್ ಆಲ್ ದೋಸ್ ಮೆಮೊರೀಸ್. ಈಗ ಪ್ರಸ್ತುತವಾಗಿ ಏನು ಮಾಡ್ತಾ ಇದ್ದಾಳೆ, ಟೈಪಿಂಗ್ ಮಾಡ್ತಾ ಇದ್ದಾಳೆ ಆ ಒಂದು ಮೆನುವನ್ನ. ಸೊ ಆ ಎಲ್ಲ ಹಳೆಯ ನೆನಪುಗಳನ್ನು ಈಗ ಅವಳು ಮತ್ತೆ ನೆನಪು ಮಾಡ್ಕೊಳ್ತಾ ಇದ್ದಾಳೆ. ವೆನ್ ಶಿ ರೀಚಸ್ ದ ಲೈನ್ ಜಾಂಡಲಿಯನ್ಸ್ ವಿತ್ ಹಾರ್ಡ್ ಬಾಯ್ಲ್ಡ್ ಎಗ್ಸ್, ಅಂದರೆ ಆ ಒಂದು ಮೆನುದಲ್ಲಿ ಈ ಒಂದು ಲೈನನ್ನು ಅವಳು ಟೈಪ್ ಮಾಡ್ತಾ ಇರ್ತಾಳೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಹರ್ ಎಮೋಷನ್ಸ್ ಓವರ್ ಹೆಲ್ಮ್ ಹರ್. ಸೊ ಅವಳ ಎಲ್ಲ ಭಾವನೆಗಳು ಕೂಡ ಈಗ ಉಕ್ಕಿ ಬರ್ತಾ ಇವೆ. ಅವಳು ತುಂಬಾನೇ ಭಾವನಾತ್ಮಕವಾಗಿ ಈಗ ನೋವನ್ನು ಅನುಭವಿಸ್ತಾ ಇದ್ದಾಳೆ. ಶಿ ಬರ್ಸ್ಟ್ ಇನ್ ಟು ಟಿಯರ್ಸ್ ಬಿಕಾಸ್ ದ ವರ್ಡ್ ಡ್ಯಾಂಡಲಿಯನ್ ಈಸ್ ಟೂ ಪವರ್ಫುಲ್. ಈ ಒಂದು ಡ್ಯಾಂಡಲಿಯನ್ ಅಂತಕ್ಕಂತಹ ಒಂದು ಪದವನ್ನು ಟೈಪ್ ಮಾಡ್ತಕ್ಕಂತಹ ಸಂದರ್ಭದಲ್ಲಿನೇ ಅವಳಿಗೆ ಕಣ್ಣಿನಲ್ಲಿ ಕಣ್ಣೀರುಗಳು ಉಕ್ಕಿ ಬರ್ತವೆ. ಅಷ್ಟೊಂದು ಪವರ್ಫುಲ್ ಆಗಿರ್ತಕ್ಕಂತಹ ಒಂದು ಶಕ್ತಿಯನ್ನ ಈ ಡ್ಯಾಂಡಲಿಯನ್ ಅಂತಕ್ಕಂತಹ ಒಂದು ವರ್ಡ್ ಅವಳಲ್ಲಿ ಈಗ ತಂದು ಕೊಡ್ತಾ ಇದೆ. ಇಟ್ ಟೇಕ್ಸ್ ಹರ್ ಬ್ಯಾಕ್ ಟು ದ ಮೂಮೆಂಟ್ಸ್ ವೆನ್ ವಾಲ್ಟರ್ ವುಡ್ ಬ್ರಿಂಗ್ ಹರ್ ದ ಫ್ಲವರ್ಸ್. ಯಾವಾಗೆಲ್ಲ ಆ ವಾಲ್ಟರ್ ಆ ಒಂದು ಫ್ಲವರ್ಸ್ ಅನ್ನ ತಂದು ಕೊಡ್ತಾ ಇದ್ನಲ್ವಾ, ಆ ಎಲ್ಲ ಇನ್ಸಿಡೆಂಟ್ಗಳು ಈಗ ಅವಳಿಗೆ ಮತ್ತೆ ಮರುಕಳಿಸ್ತಾ ಇದ್ದಾವೆ. ಶಿ ಫೀಲ್ಸ್ ಆಸ್ ದೋ ಫೇಟ್ ಈಸ್ ಕ್ರಿಯಲ್. ಅವಳು ಅನ್ಕೊಳ್ತಾಳೆ ಈ ಒಂದು ವಿಧಿ ಬರಹ ಅಂತಕ್ಕಂಥದ್ದು ಎಷ್ಟೊಂದು ಕ್ರಿಯಲ್ ಆಗಿದೆಯಲ್ಲ ಅಂತೇಳಿ. ಮೇಕ್ ಹರ್ ಟೈಪ್ ದ ವೆರಿ ವರ್ಡ್ ದ್ಯಾಟ್ ಸಿಂಬಲೈಸಸ್ ವಾಟ್ ಶಿ ಹ್ಯಾಸ್ ಲಾಸ್ಟ್. ಸೊ ಈಗ ಅವಳು ಟೈಪ್ ಮಾಡ್ತಾ ಇರಬೇಕಾದ್ರೆ ತುಂಬಾ ನೋವನ್ನು ಅನುಭವಿಸ್ತಾಳೆ. ತಾನೇನು ಕಳೆದುಕೊಂಡಿದ್ದಾಳೋ ಅದು ಅವಳಿಗೆ ನೆನಪಿಗೆ ಬರ್ತಾ ಇದೆ. ಹರ್ ಟಿಯರ್ಸ್ ಫಾಲ್ ಆನ್ ಟು ದ ಪೇಪರ್ ಬ್ಲರ್ರಿಂಗ್ ದ ಇಂಕ್. ಹಾಗೆ ಅವಳ ಕಣ್ಣಿನಿಂದ ಕಣ್ಣೀರು ಜಾರಿ ಅವಳೇನು ಆ ಒಂದು ಮೆನುವನ್ನು ರಫ್ ಆಗಿ ಬರ್ಕೊಂಡಿದ್ಲೋ ಅದರ ಮೇಲೆ ಬೀಳ್ತವೆ ಮತ್ತು ಅಲ್ಲಿರ್ತಕ್ಕಂತಹ ಇಂಕ್ ಬ್ಲರ್ ಆಗುತ್ತೆ. ಅಂದರೆ ಕಣ್ಣೀರಿನು ಆ ಒಂದು ಪೇಪರ್ ಮೇಲೆ ಬೀಳ್ತಾ ಇದ್ದಾವೆ. ಸಾರಾ ಈಸ್ ಓವರ್ಕಮ್ ವಿತ್ ಗ್ರೀಫ್. ಹಾಗೆ ಸ್ವಲ್ಪ ಹೊತ್ತಾದ್ಮೇಲೆ ಸುಧಾರಿಸ್ಕೊಳ್ತಾಳೆ. ಗ್ರೀಫ್ ಅಂದ್ರೆ ದುಃಖ ಅಂತೇಳಿ. ಟು ಹರ್ ಸ್ಪ್ರಿಂಗ್ ನೋ ಲಾಂಗರ್ ಸೀಮ್ಸ್ ಲೈಕ್ ಎ ಸೀಸನ್ ಆಫ್ ಬ್ಯೂಟಿ. ಸೊ ಸ್ಪ್ರಿಂಗ್ ಅಂದ ತಕ್ಷಣನೇ ದಟ್ ಈಸ್ ದ ಸೀಸನ್ ಆಫ್ ಬ್ಯೂಟಿ. ಬಟ್ ಈಗ ಅವಳಿಗೆ ಆ ಒಂದು ಸ್ಪ್ರಿಂಗ್ ಅಂತಕ್ಕಂಥದ್ದು ದಟ್ ಈಸ್ ನಾಟ್ ಎ ಸೀಸನ್ ಆಫ್ ಬ್ಯೂಟಿ. ಇನ್ಸ್ಟೆಡ್ ಇಟ್ ಫೀಲ್ಸ್ ಲೈಕ್ ಎ ರಿಮೈಂಡರ್ ಆಫ್ ಹರ್ ಲೋನ್ಲಿನೆಸ್. ತನ್ನ ಒಂದು ಒಂಟಿತನವನ್ನ ನೆನಪು ಮಾಡಿಕೊಡ್ತಕ್ಕಂತಹ ಸೀಸನ್ ಆಗಿ ಆ ಒಂದು ಸ್ಪ್ರಿಂಗ್ ಟೈಮ್ ಕಾಣಿಸ್ಕೊಳ್ತಾ ಇದೆ. ಅಂದ್ರೆ ಅವಳಲ್ಲಿ ದುಃಖವನ್ನ ಮೂಡಿಸ್ತಕ್ಕಂತಹ ಸೀಸನ್ ಆಗಿ ನಾವು ಇಲ್ಲಿ ಸ್ಪ್ರಿಂಗ್ ಅನ್ನ ಗಮನಿಸ್ತಾ ಇದ್ದೇವೆ. The world outside may be blossoming with flowers and fresh life, but inside her heart there is only sadness. ಸೊ ಈ ಒಂದು ಸ್ಪ್ರಿಂಗ್ ಟೈಮಲ್ಲಿ ಮೊದಲಿಗೆ ಹೇಳಿದಾಗೆ ನೇಚರಲ್ಲಿ ಫ್ಲವರ್ಸ್ಗಳು ಮೂಡ್ತಾ ಇರ್ತವೆ, ಒಂದು ಫ್ರೆಶ್ ಲೈಫಲ್ಲಿ ಮೂಡ್ತಾ ಇರುತ್ತೆ. ಬಟ್ ಇವಳ ಹೃದಯದಲ್ಲಿ ಸ್ಯಾಡ್ನೆಸ್, ಬೇಸರ ಮೂಡ್ತಾ ಇದೆ. ಪ್ರಕೃತಿಗೆ ವಿರುದ್ಧವಾಗಿರ್ತಕ್ಕಂತಹ ಭಾವನೆಗಳು ಇವಳ ಮನಸ್ಸಿನಲ್ಲಿ ಮೂಡ್ತಾ ಇದ್ದಾವೆ. ಶಿ ಕ್ರೈಸ್ ಓವರ್ ಹರ್ ಟೈಪ್ ರೈಟರ್. ಹಾಗೆ ಒಬ್ಬಳೆ ಕೂತ್ಕೊಂಡು ಅಳ್ತಾ ಇದ್ದಾಳೆ. ಬಿಲೀವಿಂಗ್ ದಟ್ ಹರ್ ಹ್ಯಾಪಿನೆಸ್ ಈಸ್ ಗಾನ್ ಫಾರ್ ಎವರ್. ಸೊ ಅನ್ಕೊಳ್ತಾಳೆ ನನ್ನ ಒಂದು ಸಂತೋಷ ಏನಿದೆನೋ ನನ್ನ ಜೀವನದಿಂದ ಸಂಪೂರ್ಣವಾಗಿ ದೂರ ಆಗಿಬಿಟ್ಟಿದೆ, ನನ್ನ ಲೈಫಲ್ಲಿ ಇನ್ನು ಸಂತೋಷನೇ ಮೂಡೋದಿಲ್ವೇನೋ ಅಂತಕ್ಕಂತಹ ಒಂದು ಸ್ಯಾಡ್ನೆಸ್ ಅವಳಲ್ಲಿ ಕಾಣ್ತೇವೆ. She feels trapped between her past memories and her present emptiness. ಸೊ ಅವಳಿಗೆ ಒಂದು ಟ್ರ್ಯಾಪ್ ಆಗಿಬಿಟ್ಟಿದ್ದಾಳೆ. ಯಾವುದರಲ್ಲಿ ಟ್ರ್ಯಾಪ್ ಆಗಿದ್ದಾಳೆ ಅಂದರೆ ಅವಳ ಒಂದು ಹಳೆಯ ನೆನಪುಗಳು ಮತ್ತು ಪ್ರಸ್ತುತವಾಗಿರತಕ್ಕಂತಹ ಅವಳ ವರ್ತಮಾನದ ಬದುಕು, ಇವುಗಳ ಮಧ್ಯೆ ತಾನು ಸಿಲುಕು ಬಿಟ್ಟಿದ್ದೇನೆ ಅಂತಕ್ಕಂತಹ ಒಂದು ದುಃಖ ಅವಳಿಗೆ ಆಗ್ತಾ ಇದೆ. ಅಟ್ ದಟ್ ವೆರಿ ಮೂಮೆಂಟ್, ಈ ರೀತಿ ದುಃಖಿಸ್ತಾ ಇರಬೇಕಾದ್ರೆ ಒಂದು ಸ್ಟ್ರೇಂಜ್ ಥಿಂಗ್ ಅಲ್ಲಿ ಆಗುತ್ತೆ. ಅದೇನಪ್ಪ ಅಂದ್ರೆ ಸಮಥಿಂಗ್ ಅನ್ಎಕ್ಸ್ಪೆಕ್ಟೆಡ್. ಇವಳು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ ಅಂತಹ ಒಂದು ಘಟನೆ ನಡೀತಾ ಇದೆ. ಹ್ಯಾಪನ್ಸ್. ದೇರ್ ಇಸ್ ಎ ನಾಕ್ ಅಟ್ ಹರ್ ಡೋರ್. ಹಾಗೆ ಡೋರ್ ಅಲ್ಲಿ ಯಾರೋ ಒಬ್ರು ನಾಕ್ ಮಾಡ್ತಾ ಇದ್ದಾರೆ, ಅಂದ್ರೆ ಡೋರ್ ಅನ್ನ ಬಡಿತಾ ಇದ್ದಾರೆ. ಸಾರಾ ವೈಪ್ಸ್ ಹರ್ ಟಿಯರ್ಸ್ ಅಂಡ್ ಗೋಸ್ ಟು ಓಪನ್ ಇಟ್. ತನ್ನ ಕಣ್ಣೀರುಗಳನ್ನ ಒರೆಸಿಕೊಳ್ಳುತ್ತಾ ಹೊರಗಡೆ ಬಂದಿರತಕ್ಕಂಥವ್ರು ಯಾರು ಅಂತ ನೋಡ್ಬೇಕಲ್ವಾ, ಹಾಗೆ ಕಣ್ಣೀರನ್ನ ಒರೆಸಿಕೊಂಡು ಆ ಒಂದು ಬಾಗಿಲ ಕಡೆ ಹೋಗ್ತಾಳೆ, ಡೋರನ್ನ ಓಪನ್ ಮಾಡೋಣ ಅಂತೇಳಿ. ಟು ಹರ್ ಶಾಕ್, ಸ್ಟ್ಯಾಂಡಿಂಗ್ ಬಿಫೋರ್ ಹರ್ ಈಸ್ ವಾಲ್ಟರ್ ಹಿಮ್ಸೆಲ್ಫ್. ಹಾಗೆ ಹೋದವಳೆ ಒಂದು ಡೋರನ್ನು ತೆಗೆದ ತಕ್ಷಣನೇ ಅಲ್ಲಿ ಒಂದು ಶಾಕ್ ಕಾದಿದೆ ಅವಳಿಗೆ. ಯಾಕೆಂದ್ರೆ ಬಾಗಿಲಲ್ಲಿ ಇದ್ದಂತಹ ವ್ಯಕ್ತಿ ಬೇರೆ ಯಾರೋ ಅಲ್ಲ, ವಾಲ್ಟರ್ ಅಲ್ಲಿ ಬಂದಿರ್ತಾನೆ. ದ ಮ್ಯಾನ್ ಶಿ ಥಾಟ್ ಹ್ಯಾಡ್ ಲೆಫ್ಟ್ ಹರ್ ಫಾರ್ ಎವರ್. ಇನ್ನು ಜೀವನದಲ್ಲಿ ತಾನೆಂದೂ ಕೂಡ ವಾಲ್ಟರ್ ಅನ್ನ ನಾನು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂತಹದ್ದನ್ನ ಅವಳು ಅನ್ಕೊಂಡ್ಬಿಟ್ಟಿರ್ತಾಳೆ. ಬಟ್ ಈಗ ವಾಲ್ಟರ್ ಅವಳ ಒಂದು ಡೋರಲ್ಲಿ ನಿಂತ್ಕೊಂಡಿದ್ದಾನೆ.
ಹಿ ಈಸ್ ಹೋಲ್ಡಿಂಗ್ ಎ ಬಂಚ್ ಆಫ್ ಡ್ಯಾಂಡಲಿಯನ್ಸ್ ಇನ್ ಹಿಸ್ ಹ್ಯಾಂಡ್. ತನ್ನ ಕೈಗಳಲ್ಲಿ ಆ ಡ್ಯಾಂಡಲಿಯನ್ಸ್ ಫ್ಲವರ್ಗಳನ್ನು ಮತ್ತೆ ತೆಗೆದುಕೊಂಡು ಬಂದು ಅವಳಿಗೆ ಕೊಡ್ತಾ ಇದ್ದಾನೆ. ಜಸ್ಟ್ ಲೈಕ್ ಹಿ ಯೂಸ್ ಟು ಡೂ ವೆನ್ ದೇ ವರ್ ಎಂಗೇಜ್ಡ್. The sight is so surprising that Sarah can hardly believe her eyes. ಅವಳಿಗೆ ತನ್ನ ಕಣ್ಣುಗಳನ್ನೇ ನಂಬಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಟ್ ಫೀಲ್ಸ್ ಲೈಕ್ ಎ ಡ್ರೀಮ್ ಆರ್ ಎ ಮಿರಾಕಲ್. ಅನ್ಕೊಳ್ತಾಳೆ ಇದು ಕನಸಾಗಿರ್ಬೇಕು, ಇಲ್ಲ ಯಾವುದೋ ಒಂದು ಅದ್ಭುತವೇ ಇಲ್ಲಿ ನಡೀತಾ ಇರಬೇಕು ಅಂತೇಳಿ ಅವಳು ಫೀಲ್ ಆಗ್ತಾಳೆ. ವಾಲ್ಟರ್ ಎಂಟರ್ಸ್ ಸ್ಮೈಲಿಂಗ್ ವಾರ್ಮ್ಲಿ. ನಗ್ನಗ್ತಾನೆ ವಾಲ್ಟರ್ ಮನೆಯ ಒಳಗಡೆ ಬರ್ತಾನೆ. ಹಿ ಎಕ್ಸ್ಪ್ಲೈನ್ಸ್ ದ್ಯಾಟ್ ಹಿ ನೆವರ್ ಸ್ಟಾಪ್ಡ್ ಲವಿಂಗ್ ಹರ್. ಹೇಳ್ತಾನೆ ನಾನು ನಿನ್ನನ್ನು ಪ್ರೀತಿಸೋದನ್ನ ಯಾವತ್ತೂ ಕೂಡ ಬಿಟ್ಟೇ ಇಲ್ಲ ಅಂತಕ್ಕಂಥದ್ದನ್ನ ಹೇಳ್ತಾನೆ. ಅಲ್ಲಿಯವರೆಗೂ ಕೂಡ ನಾನು ನಿನ್ನನ್ನು ಪ್ರೀತಿಸ್ತಾನೆ ಇದ್ದೇನೆ ಅಂತಕ್ಕಂಥದ್ದನ್ನು ಕೂಡ ಅವಳಿಗೆ ಹೇಳ್ತಾನೆ. ಹಿ ಎಕ್ಸ್ಪ್ಲೈನ್ಸ್ ದ್ಯಾಟ್ ಹಿ ನೆವರ್ ಸ್ಟಾಪ್ಡ್ ಲವಿಂಗ್ ಹರ್. ದ ರೀಸನ್ ಫಾರ್ ಹಿಸ್ ಅಬ್ಸೆನ್ಸ್ ವಾಸ್ ನಾಟ್ ಬಿಕಾಸ್ ಹಿ ಅಬಾಂಡನ್ಡ್ ಹರ್ ಬಟ್ ಬಿಕಾಸ್ ಆಫ್ ಡಿಫಿಕಲ್ಟೀಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಆನ್ ಹಿಸ್ ಫಾರ್ಮ್. ಸೊ ಅವನು ಹೇಳ್ತಾನೆ ನಿನ್ನನ್ನು ನಾನು ಮರೆತಿಲ್ಲ, ಆದರೆ ನನಗಿರ್ತಕ್ಕಂತಹ ಜವಾಬ್ದಾರಿಗಳು ಮತ್ತು ನನಗಿರ್ತಕ್ಕಂತಹ ಕಷ್ಟಗಳೇನಿದವೋ ಹೊಲದಲ್ಲಿ ಕೆಲಸ ಮಾಡಬೇಕು, ಅದಕ್ಕಾಗಿ ನಾನು ಇಷ್ಟು ದಿನ ಸಮಯವನ್ನು ಕೊಡಬೇಕಾಯ್ತು, ನಿನ್ನನ್ನು ಮರೆತಿಲ್ಲ ಅಂತಕ್ಕಂಥದ್ದನ್ನು ಅವನು ಅವಳಿಗೆ ಅರ್ಥ ಮಾಡಿಸ್ತಾನೆ. He had been busy with hard work and unable to leave. ಸೊ ಕೆಲಸದಲ್ಲಿ ಬ್ಯುಸಿ ಆಗಿರೋ ಕಾರಣದಿಂದ ಬಿಟ್ಟು ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಆ್ಯಂಡ್ ದಿಸ್ ಕಾಸ್ಡ್ ದ ಲಾಂಗ್ ಸೈಲೆನ್ಸ್. ಇದರಿಂದಾಗಿ ನಮ್ಮಿಬ್ಬರ ಮಧ್ಯೆ ಒಂದು ಸೈಲೆನ್ಸ್ ಇರಬೇಕಾಯಿತು ಅಂತಕ್ಕಂಥದ್ದನ್ನು ಅವಳಿಗೆ ಅರ್ಥ ಮಾಡಿಸ್ತಾನೆ. ಬಟ್ ನೌ ವಿತ್ ಸ್ಪ್ರಿಂಗ್ ಅರೈವಿಂಗ್ ಹಿ ಹ್ಯಾಸ್ ಮ್ಯಾನೇಜ್ಡ್ ಟು ರಿಟರ್ನ್ ಟು ಹರ್. ಸೊ ಈಗ ಸ್ಪ್ರಿಂಗ್ ಟೈಮ್ ಬಂದಿದೆ. ಅವಳೇನು ಈ ಒಂದು ಪ್ರಕೃತಿಯ ಸ್ಪ್ರಿಂಗ್ ಟೈಮ್ ತನಗೆ ಸಂತೋಷವನ್ನು ತಂದು ಕೊಡ್ತಾ ಇಲ್ಲ ಅಂತಕ್ಕಂತಹ ದುಃಖದಲ್ಲಿದ್ಲು, ಅದೇ ಸಮಯಕ್ಕೆ ಅವನು ಸ್ಪ್ರಿಂಗ್ ಟೈಮಲ್ಲೇ ಬಂದಿದ್ದಾನೆ. ಅಂದರೆ ಅವಳಲ್ಲೂ ಕೂಡ ಈಗ ಅವಳ ಮನಸ್ಸಿನಲ್ಲೂ ಕೂಡ ಸ್ಪ್ರಿಂಗ್ ಮೂಡ್ತಾ ಇದೆ, ಹೊಸತನ ಮೂಡ್ತಾ ಇದೆ, ಮತ್ತೆ ಸಂತೋಷ ಅಂತಕ್ಕಂಥದ್ದು ಅವಳಲ್ಲಿ ಬರ್ತಾ ಇದೆ. He has managed to return to her carrying the flowers that always connected their hearts. ತಮ್ಮ ಹೃದಯಗಳನ್ನು ಬೆಸೆದಿರತಕ್ಕಂತಹ ಫ್ಲವರ್ಸ್ ಏನಿದ್ವೋ ಆ ಡ್ಯಾಂಡಲಿಯನ್ಸ್ ಅವುಗಳನ್ನು ತೆಗೆದುಕೊಂಡು ಬಂದು ಅವಳ ಕೈಗೆ ಕೊಡ್ತಾ ಇದ್ದಾನೆ. His arrival clears all the doubts and sadness Sarah had carried. ಅಲ್ಲಿಯವರೆಗೂ ಏನೆಲ್ಲ ಸಂದೇಹಗಳು ಅವಳ ಮನಸ್ಸಿನಲ್ಲಿದ್ವೋ ಆ ಎಲ್ಲ ಸಂದೇಹಗಳು ಕೂಡ ಈಗ ದೂರ ಆಗ್ತಾ ಇದ್ದಾವೆ ಆ ಕ್ಷಣದಲ್ಲಿನೇ. Sarah's tears of sorrow turn ಇನ್ಸ್ಟಂಟ್ಲಿ ಇಂಟು ಟಿಯರ್ಸ್ ಆಫ್ ಜಾಯ್. ಅಲ್ಲಿಯವರೆಗೂ ಏನು ದುಃಖದಲ್ಲಿ ಕಣ್ಣೀರನ್ನ ಹಾಕ್ತಾ ಇದ್ಲೋ ಈಗಲೂ ಕೂಡ ಕಣ್ಣೀರು ಬರ್ತಾ ಇದ್ದಾವೆ, ಆದರೆ ದುಃಖದಿಂದ ಅಲ್ಲ, ಸಂತೋಷದಿಂದ. ಅಂದ್ರೆ ನಾವು ಆನಂದ ಬಾಷ್ಪ ಅಂತ ಹೇಳ್ತೇವೋ ಆ ಕಣ್ಣೀರುಗಳು ಈಗ ಬರ್ತಾ ಇದ್ದಾವೆ. ದ ಮ್ಯಾನ್ ಶಿ ಥಾಟ್ ಲಾಸ್ಟ್ ಫಾರ್ ಎವರ್ ಈಸ್ ಬ್ಯಾಕ್ ಇನ್ ಹರ್ ಲೈಫ್. ನನ್ನ ಜೀವನದಿಂದ ದೂರ ಆಗೇ ಬಿಟ್ಟ ಅಂತಕ್ಕಂತಹದ್ದನ್ನು ಅವಳು ಏನು ಅನ್ಕೊಳ್ತಾ ಇದ್ಲೋ ಅದೇ ವ್ಯಕ್ತಿ ಈಗ ಜೀವನಕ್ಕೆ ಮತ್ತೆ ಮರಳಿ ಬಂದಿದ್ದಾನೆ. The dandelions which a few minutes ago felt like a symbols of pain now shine again as symbols of love and reunion. ಕೆಲವೇ ಕ್ಷಣಗಳ ಹಿಂದೆ ಆ ಡ್ಯಾಂಡಲಿಯನ್ಸ್ ಅನ್ನ ನೋಡಿಕೊಂಡು ದುಃಖದ ಸಂಕೇತವಾಗಿ ಅವುಗಳನ್ನ ಏನು ನೋಡ್ತಾ ಇದ್ಲೋ ಈಗ ಅದೇ ಡ್ಯಾಂಡಲಿಯನ್ಸ್ ಫ್ಲವರ್ಸ್ ಅನ್ನ ಮತ್ತೆ ಕೈಯಲ್ಲಿ ಹಿಡಿದುಕೊಂಡು ಸಂತೋಷದ ಸೂಚಕವಾಗಿ, ಅವರ ಪ್ರೀತಿಯ ಸಂಕೇತವಾಗಿ ಮತ್ತು ಅವರು ರಿಯೂನಿಯನ್ ಆಗ್ತಾ ಇದ್ದಾರೋ ಅದರ ಸಂಕೇತವಾಗಿ ಅವುಗಳು ಕಾಣಿಸ್ಕೊಳ್ತಾ ಇದ್ದಾವೆ. ಸಾರಾಸ್ ಹಾರ್ಟ್ ಫೀಲ್ಸ್ ಲೈಟ್. ಹೃದಯ ಈಗ ಹಗುರಾಗಿದೆ ಅವಳಿಗೆ. ಆ್ಯಂಡ್ ದ ಎಂಪ್ಟಿನೆಸ್ ಶಿ ಹ್ಯಾಡ್ ಕ್ಯಾರಿಡ್ ಡಿಸಪಿಯರ್ಸ್. ತನ್ನಲ್ಲಿ ಕಾಡಿದಂತಹ ಆ ಒಂಟಿತನ ಏನಿತ್ತೋ, ದುಃಖ ಏನಿತ್ತೋ ಈಗ ಡಿಸಪಿಯರ್, ಕಣ್ಮರೆ ಆಗ್ತಾ ಇದೆ. ಶಿ ರಿಯಲೈಸಸ್ ದಟ್ ಹರ್ ಸ್ಟೋರಿ ವಿತ್ ವಾಲ್ಟರ್ ಇಸ್ ನಾಟ್ ಓವರ್ ಬಟ್ ಓನ್ಲಿ ಬಿಗಿನಿಂಗ್ ಅಗೇನ್ ವಿತ್ ದ ಫ್ರೆಶ್ನೆಸ್ ಆಫ್ ಸ್ಪ್ರಿಂಗ್. ತನ್ನ ಮತ್ತು ತನ್ನ ಪ್ರಿಯಕರನ ಆ ಒಂದು ಬೆಸಗೆ ಏನಿತ್ತೋ ಇಲ್ಲಿಗೆ ಮುಗಿಲಿಲ್ಲ, ಮತ್ತೆ ಈ ಒಂದು ಸ್ಪ್ರಿಂಗ್ ಟೈಮಲ್ಲಿ ಮತ್ತೆ ಫ್ರೆಶ್ ಆಗಿ ಸ್ಟಾರ್ಟ್ ಆಗ್ತಾ ಇದೆ ಅಂತೇಳಿ ಅವಳು ಅನ್ಕೊಳ್ತಾಳೆ. ಸಾರಾ ಕೆನಾಟ್ ಹೆಲ್ಪ್ ಬಟ್ ಸ್ಮೈಲ್ ಥ್ರೂ ಹರ್ ಟಿಯರ್ಸ್. ಸೊ ಅವಳಿಗೆ ಈಗ ಏನು ಆಪ್ಷನ್ ಉಳಿದಿಲ್ಲ, ಕೇವಲ ಕಣ್ಣೀರು ಸುರಿಸುತ್ತಾ ನಗುವನ್ನ ಅವಳು ಈಗ ಬೀರ್ತಾ ಇದ್ದಾಳೆ. ನೋಯಿಂಗ್ ದಟ್ ಫೇಟ್ ಹ್ಯಾಸ್ ಗಿವನ್ ಹರ್ ಎ ಸೆಕೆಂಡ್ ಚಾನ್ಸ್ ಎಟ್ ಲವ್. ಸೊ ಆ ಒಂದು ವಿಧಿ ಬರಹವನ್ನ ಏನು ಬೈತಾ ಇದ್ಲೋ ಈಗ ಅದೇ ಒಂದು ಫೇಟ್ ಮತ್ತೆ ಸೆಕೆಂಡ್ ಚಾನ್ಸ್ ಅನ್ನ ಅವಳಿಗೆ ಕೊಡ್ತಾ ಇದೆ. For her, spring truly becomes a season of renewal, not only in nature but in her heart. ಸೊ ಈ ಒಂದು ಸ್ಪ್ರಿಂಗ್ ಟೈಮ್ ನನ್ನ ಹೃದಯದಲ್ಲೂ ಕೂಡ ಸಂತೋಷವನ್ನು ತಂದು ಕೊಡ್ತಾ ಇದೆ ಅಂತೇಳಿ ಅವಳು ಅನ್ಕೊಳ್ತಾಳೆ ಈ ಕ್ಷಣದಲ್ಲಿ. ಟುಗೆದರ್ ದೇ ಕ್ಯಾನ್ ನೌ ಲುಕ್ ಫಾರ್ವರ್ಡ್ ಟು ಎ ಫ್ಯೂಚರ್ ದೇ ಒನ್ಸ್ ಡ್ರೀಮ್ಡ್ ಆಫ್. ಮೊದಲಿಗೆ ಅವರಿಬ್ಬರು ಜೊತೆಯಾಗಿದ್ದಂತಹ ಸಂದರ್ಭದಲ್ಲಿ ಭವಿಷ್ಯದ ಬಗ್ಗೆ ಅವರೇನು ಕನಸುಗಳನ್ನ ಕಟ್ಟಿದ್ರೋ ಈಗ ಮತ್ತೆ ಆ ಕನಸುಗಳನ್ನ ಮತ್ತೆ ಮರುಸ್ಥಾಪಿಸತಕ್ಕಂತಹ ಕೆಲಸದಲ್ಲಿ ಅವರು ತೊಡಗಿಕೊಳ್ತಾ ಇದ್ದಾರೆ. The dandelions he brings are no longer just flowers but a promise that their love will continue to grow. ಅವನು ತಂದಿರತಕ್ಕಂತಹ ಆ ಡ್ಯಾಂಡಲಿಯನ್ಸ್ ಫ್ಲವರ್ಸ್ ಏನಿದವೋ
ಕೇವಲ ಅವುಗಳು ಫ್ಲವರ್ಸ್ ಮಾತ್ರ ಅಲ್ಲ, ಅವುಗಳು ಒಂದು ಪ್ರಾಮಿಸ್ ಆಗಿದ್ದಾವೆ. ಅವರ ಒಂದು ಪ್ರೀತಿಯನ್ನ ಮತ್ತೆ ಸ್ಟ್ರಾಂಗ್ ಮಾಡ್ತಕ್ಕಂಥವು ಮತ್ತು ಮುಂದೆ ಬೆಳೆಸ್ತಕ್ಕಂತಹ ಸಂಕೇತವಾಗಿ ಆ ಡ್ಯಾಂಡಲಿಯನ್ಸ್ ಕಾಣಿಸ್ಕೊಳ್ತವೆ. ಫ್ರೆಶ್ ಅಂಡ್ ಲೈವ್ ಲೈಕ್ ದ ಸೀಸನ್ ಅರೌಂಡ್ ದೆಮ್. ಸೊ ಸುತ್ತಲೂ ಇರತಕ್ಕಂತಹ ಈಗ ಸ್ಪ್ರಿಂಗ್ ಟೈಮ್ ಅವರ ಜೀವನದಲ್ಲೂ ಕೂಡ ಸ್ಥಾಪನೆ ಆಗ್ತಾ ಇದೆ. So this is the story of springtime, dear students. If you like the video, don't forget to hit the like button and also share this video with your all friends and also hit the subscribe button. ಮತ್ತೆ ಯಾವುದಾದ್ರೂ ಲೆಸನ್ ಬೇಕು ಅಂದ್ರೆ ಅದರ ಒಂದು ಟೈಟಲ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. Thank you for watching. Take care and keep learning. Bye bye.